ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಮಾಹಿತಿ ಅಂತ ಅಂದರೆ, ನೋಡಿ, ಇವತ್ತು ಕಾಮದ ಏಕಾದಶಿ ಇರೋದ್ರಿಂದ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಏನು ಆಸೆ ಪಡ್ತಾ ಇದ್ದೀರೋ ಅಥವಾ ಎಷ್ಟು ನೋವಲ್ಲಿದ್ದೀರೋ ಆ ನೋವುಗಳನ್ನೆಲ್ಲ ನೀವು ಭಗವಂತನ ಹತ್ರ ಒಪ್ಪಿಸೋದಕ್ಕೆ ಒಂದು ವಿಶೇಷವಾದ ದಿನ ಆಗಿದೆ. ಅದಕ್ಕೋಸ್ಕರ ನೀವು ನಾನು ಹೇಳೋ ರೀತಿಯಲ್ಲಿ ಒಂದು ಪುಟ್ಟ ತಂತ್ರನ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಸಹಾಯ ಆಗುತ್ತೆ. ಇದರಲ್ಲಿ ನೀವು ಖರ್ಚು ಮಾಡಬೇಕಾಗಿರೋದು ಏನೂ ಇಲ್ಲ. ಸಮಯ ಸ್ವಲ್ಪ ನೀವು ಭಗವಂತನ ಸೇವೆಗೆ ಅಂತ ನೀವು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಇದನ್ನು ನೀವು ಸಂಜೆ ತನಕ ಕೂಡ ಮಾಡ್ಕೊಬೋದು. ಯಾಕಂದರೆ ಇವತ್ತಿನ ದಿನ ಏಕಾದಶಿ ಆಗಿರೋದ್ರಿಂದ ಸಂಜೆ ತನಕನೂ ನೀವು ಯಾರಾದ್ರೂ ನಿಮಗೆ ವಿಪರೀತ ಕಷ್ಟ ಇದೆ, ನೋವಿದೆ, ನಮಗೆ ಈ ವರ್ಷದಲ್ಲಿ ಮದುವೆ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ, ನಮಗೆ ಮಕ್ಕಳು ಆಗ್ತಾ ಇಲ್ಲ, ಅಥವಾ ನಾನು ಅಂದ್ಕೊಂಡಿದ್ದ ರೀತಿ ಬಾಳಕ್ಕಾಗ್ತಾ ಇಲ್ಲ, ಅಥವಾ ನನ್ನ ಗಂಡ ಹೆಂಡತಿ ನಾವಿಬ್ಬರು ಅನ್ಯೋನ್ಯವಾಗಿ ಇರೋಕ್ಕಾಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ ನಾನು ಅಂದ್ಕೊಂಡಿರೋ ಥರ ಮನೆ ಕಟ್ಸೋಕ್ಕಾಗ್ತಾ ಇಲ್ಲ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವ್ಯಾವ ರೀತಿ ನೋವಿದೆಯೋ ಆ ನೋವು ಎಷ್ಟು ಬೇಗ ಪರಿಹಾರ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರೋ ಅಂಥವರು ನೀವು ಏನು ಮಾಡಬೇಕು ಅಂತ ಅಂದರೆ, ಇವತ್ತಿನ ಸಂಜೆ ಒಳಗಡೆ, ಅಥವಾ ನಾನು ವಿಡಿಯೋ ಹಾಕೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಯಾರೇ ಆಗಲಿ ವಿಡಿಯೋ ನೋಡಾದ್ಮೇಲೆ ನೀವು ನಿಮಗೆ ಇಷ್ಟ ಇರೋ ಅಂಥದ್ದು ವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ರಾಮದೇವರಾಗಿರ್ಬೋದು, ಅಥವಾ ಕೃಷ್ಣ ಆಗಿರ್ಬೋದು, ಅಥವಾ ರಾಯರ ಮಠ ಆಗಿರ್ಬೋದು, ಅಥವಾ ನಿಮಗೆ ಇಷ್ಟ ಇರೋ ಅಂಥದ್ದು ವೆಂಕಟರಮಣ ಸ್ವಾಮಿ ಇರ್ಬೋದು, ಶ್ರೀನಿವಾಸ ಇರ್ಬೋದು, ಇಂಥ ದೇವಸ್ಥಾನಗಳಿಗೆ ನೀವು ಇವತ್ತಿನ ದಿನ ಅಂದರೆ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಕ್ಕೆ ಹೋಗಿ ನೀವು ಮಾಡಬೇಕಾಗಿರೋದು ಒಂದು ಸಣ್ಣ ಉಪಾಯ. ಅದಕ್ಕೋಸ್ಕರ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಏನು ಮಾಡಬೇಕು ಅಂದರೆ, ಇವತ್ತಿನ ಸಂಜೆ ಒಳಗಡೆ ನೀವು ನಿಮ್ಮ ಇಷ್ಟಾರ್ಥಗಳು, ಅದು ಎಂಥದ್ದೇ ಇರಲಿ, ಎಂಥದ್ದೇ ನೋವಿರಲಿ, ಆ ನೋವನ್ನ ನೀವು ಪ್ರತಿಯೊಂದನ್ನು ಹೇಳ್ಕೊಬೇಕಾಗುತ್ತೆ. ಅದಕ್ಕೆ ಮಾಡಬೇಕಾಗಿರೋದು ತಂತ್ರ ಅಂದರೆ, ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದನ್ನ ನೀವು ಒಂದಿಷ್ಟಗ್ಲ ಬಟ್ಟೆನ ತೊಗೊಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಒಂದು ತಾಮ್ರದ ತಟ್ಟೆ ಮೇಲೆ ನೀವು ಈ ಹಳದಿ ಕಲರ್ ಬಟ್ಟೆನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಮಂತ್ರಾಕ್ಷತೆ ಇಟ್ಟು ಒಂದು ಅಡಿಕೆ ಬಟ್ಲನ್ನ ಇಡಬೇಕಾಗುತ್ತೆ. ಇಲ್ಲ ಅಂದರೆ ಉಂಡಡಿಕೆ ಇದ್ದರೆ ಉಂಡಡಿಕೆನೂ ಇಡ್ಬೋದು. ಆಮೇಲೆ ನೀವು 5 ರೂಪಾಯಿ ಕಾಯಿನ್ ಇಡಬೇಕಾಗುತ್ತೆ. ನಾನು ತುಳಸಿ ಇಡಬೇಕಾಗಿತ್ತು. ತುಳಸಿ ಇವತ್ತು ಏಕಾದಶಿ ಇರೋದ್ರಿಂದ ಕೀಳಬಾರ್ದು. ನನಗೆ ಈ ಸುತ್ತಮುತ್ತ ಇಲ್ಲಿ ಎಲ್ಲೂ ತುಳಸಿ ಇರಲಿಲ್ಲ ಇವತ್ತು, ಅದಕ್ಕೋಸ್ಕರ ಒಂದು ಹೂವನ್ನ ಇಟ್ಟಿದ್ದೀನಿ. ಯಾಕಂದರೆ ನಿಮಗೆ ಡೆಮೋ ರೀತಿ ತೋರಿಸೋದಕ್ಕೋಸ್ಕರ. ನೀವು ಸಾಧ್ಯ ಆದರೆ ಇವತ್ತು ಹೂವನ್ನೇ ಇಡಿ. ಯಾಕಂದರೆ ನೀವು ತುಳಸಿನ ನಿಮ್ಮ ಮನೆಯಲ್ಲಿ ಪೂಜೆಗೆ ಅಂತ ಕಿತ್ತಿದ್ರೆ ಮಾತ್ರ ತುಳಸಿನ ಇಡಿ. ಇಲ್ಲ ಅಂದರೆ ಖಂಡಿತವಾಗ್ಲೂ ತುಳಸಿನ ಇವತ್ತು ಏಕಾದಶಿ ದಿನ ಖಂಡಿತವಾಗ್ಲೂ ಕೀಳೋಕೆ ಹೋಗಬಾರ್ದು. ಒಂದು ಹೂವನ್ನ ನೀವು ಇಟ್ಟು ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ನಕ್ಷತ್ರ, ಯಾಕೆ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನೋಡಿ, ಅಡಿಕೆ ಬೆಟ್ಟನ ನಾವು ಯಾಕೆ ಇಡಬೇಕು ಅಂದರೆ ಗಣಪತಿ ಮುಖಾಂತರ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ನಮ್ಮ ನೋವುಗಳನ್ನ ತಿಳಿಸೋದಕ್ಕೆ ಸಹಾಯ ಮಾಡೋದು ನಮ್ಮ ಗಣೇಶ ದೇವರು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ಈ ಪುಟ್ಟ ತಂತ್ರಕ್ಕೆ ಒಂದು ಅಡಿಕೆ ಬಟ್ಟಲು ಬೇಕೇ ಬೇಕಾಗುತ್ತೆ. ಆ ಅಡಿಕೆ ಬಟ್ಟಲು ಗಣೇಶ ಆಗಿರೋದ್ರಿಂದ ಪ್ರತಿಯೊಂದು ಇಷ್ಟಾರ್ಥಗಳನ್ನ ನೆರವೇರೋದಕ್ಕೆ ಅದು ಸಹಾಯ ಮಾಡುತ್ತೆ. 5 ರೂಪಾಯಿ ಕಾಯಿನ್ನ ನೀವು ತಾಮ್ರದ್ದೇ ಇಡಬೇಕಾಗುತ್ತೆ. ಆ ತಾಮ್ರದ ಕಾಯಿನ್ನ ಇಟ್ಬಿಟ್ಟು ಇಡುವಾಗ ನೀವು ಮೊದಲಿಗೆ ನೀವು ಗಣಪತಿ ಪ್ರಾರ್ಥನೆನ ಮಾಡ್ಕೊಬೇಕಾಗುತ್ತೆ. ಗಣಪತಿ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಕುಲದೇವರು ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಗ್ರಾಮ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು, ಇಷ್ಟ ದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಮನಸ್ಸಿನಲ್ಲಿ ಯಾವ ಇಷ್ಟಾರ್ಥ ಬೇಗ ನೆರವೇರಬೇಕು ಅಂದರೆ, ಮನೆ ಕಟ್ಟೋದಿರ್ಬೋದು, ಅಥವಾ ಜಾಬಿಗೆ ಸೇರ್ಕೊಳ್ಳೋದಿರ್ಬೋದು, ಅಥವಾ ಮಗು ಆಗೋದಿರ್ಬೋದು, ಅಥವಾ ಮದುವೆ ಆಗೋದಿರ್ಬೋದು, ಅಥವಾ ಹಣ ನಿಮ್ಗೆ ಯಾರ
ಯಾರಾದರೂ ಸಾಲ ಇಸ್ಕೊಂಡು ಆ ಹಣ ನಿಮಗೆ ಮತ್ತೆ ವಾಪಸ್ ಕೊಡೋದಿರ್ಬೋದು. ಅಂದರೆ ನಿಮಗೆ ಯಾವ ಇಷ್ಟಾರ್ಥ ಬೇಗ ನೆರವೇರಿದ್ರೆ ನಿಮಗೆ ಖುಷಿ ಆಗುತ್ತೋ, ಅಥವಾ ಈ ಸಮಸ್ಯೆಯಿಂದ ನನಗೆ ಜೀವನ ಸಾಕಾಗೋಗಿದೆ, ನಾನು ಸತ್ತೋಗ್ಬೇಕು ಅಂದ್ಕೊಂಡಿದ್ದೀನಿ, ಆದರೆ ನಾನು ಬದುಕಲೇಬೇಕು, ನಾನು ಗೆಲ್ಲೇಬೇಕು ಅನ್ನೋ ವಿಶ್ವಾಸ ಇರೋರು ಈ ರೀತಿ ನೀವು ನೋಡಿ 5 ರೂಪಾಯಿ ಕಾಯಿನು ಮತ್ತು ಬಟ್ಲು ಅಡಿಕೆ ಮತ್ತು ಮಂತ್ರಾಕ್ಷತೆನ ನೀವು ಕಟ್ಟಿಬಿಟ್ಟು, ಅಂದರೆ ಕಟ್ಟಿ ಅಥವಾ ಸುತ್ತಬಿಟ್ಟು ನೀವು ಏನು ಮಾಡಬೇಕು ಅಂದರೆ, ಇವತ್ತಿನ ದೇವಸ್ಥಾನ ಇದೆಯಲ್ಲ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ನೀವು 11 ಸುತ್ತು ಪ್ರದಕ್ಷಿಣೆ ಹಾಕಿ ದೇವರ ಎದುರಿಗಿರೋಂಥ ಉಂಡಿಗೆ ನೀವು ಹಾಕ್ಬಿಟ್ಟು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ಎಂಥದ್ದೇ ಕಷ್ಟ ಇರಲಿ, ಎಂಥದ್ದೇ ನೋವಿರಲಿ, ಅದು ಮುಂದಿನ ಏಕಾದಶಿ ಅಷ್ಟರಲ್ಲಿ ನಿಮಗೆ ಪರಿಹಾರ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ನೀವು ಇವಾಗ 10 ಕೋಟಿ ಕೇಳಿಬಿಟ್ಟು ನನಗೆ 1 ತಿಂಗಳೊಳಗಡೆ ನನಗೆ 1 ಕೋಟಿ ಕೊಟ್ಬಿಡಿ ಅಂದರೆ ಆಗೋದಿಲ್ಲ. ಯಾಕಂದರೆ ನಾವು ಕೇಳುವಂಥ ಆಸೆ ಅದು ನಮ್ಮ ಲಿಮಿಟಲ್ಲಿ ಇರಬೇಕು, ಅದು ನೆರವೇರೋದಕ್ಕೆ ಪೂರಕವಾಗಿರಬೇಕು. ನಾನು ಇವತ್ತು ಇದನ್ನು ಕಟ್ಬಿಟ್ಟಿದ್ದೀನಿ, ನನಗೆ 10 ಲಕ್ಷ ಕೊಡಿ ಅಂದರೆ ಖಂಡಿತವಾಗ್ಲೂ ಕೊಡೋದಿಲ್ಲ. ಯಾಕಂದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅನ್ನಂಗೆ ನಿಮಗೆ ತುಂಬ ಜಟಿಲವಾದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದರೆ, ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ನಮಗೆ ಅಪಮೃತ್ಯು ದೋಷಗಳು ಕಾಡ್ತಾ ಇದೆ, ನಾವು ಆರೋಗ್ಯದ ಚೆನ್ನಾಗಿ ನೋಡ್ಕೊಬೇಕು, ನಮಗೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸ್ಬೇಕು ಅಂತ ಮನಸ್ಥಿತಿ ಇರೋರು ಬೇಗ ಇಷ್ಟಾರ್ಥ ನೆರವೇರೋ ಅಂಥದಕ್ಕೋಸ್ಕರ ಇದನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ವಿಷ್ಣು ದೇವಸ್ಥಾನಕ್ಕೆ ಹೋದಾಗ 11 ಸುತ್ತು ಈ ಕಾಯಿನನ್ನು ನೀವು ಹಿಡ್ಕೊಂಡು, ಬಟ್ಟೆನ ನೀವು ಗಂಟಾಕಿ ಮಡಗಿದ್ದು ಇದನ್ನು ನೀವು ಕೈಯಲ್ಲಿ ಹಿಡ್ಕೊಬೇಕಾಗುತ್ತೆ. ಸಾಧ್ಯ ಆದರೆ ಇವತ್ತು ತುಳಸಿನ ತಗೊಂಡೋಗಿ, ಆ ತುಳಸಿನ ನೀವು ತಗೊಂಡೋಗಿ ದೇವರ ಅಂದರೆ ವಿಷ್ಣು ದೇವರ 11 ಸುತ್ತನ್ನ ನೀವು ಸುತ್ತಿ, ಅಂದರೆ ಟೆಂಪಲಲ್ಲಿ ನೀವು 11 ಸುತ್ತನ್ನ ನೀವು ತುಳಸಿ ಹಿಡ್ಕೊಂಡು ಮತ್ತು ಕಾಯಿನ ಹರಕೆದು ಮುಡುಪನ್ನ ನೀವು ಹಿಡ್ಕೊಂಡು 11 ಸುತ್ತನ್ನ ನೀವು ಸುತ್ತಿ, ಆ ನಂತರ ನಿಮ್ಮ ಇಷ್ಟಾರ್ಥಗಳು ನಮ್ಮ ಗುರುರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು, ಬೇಕಾದರೆ ನೀವು ಇವತ್ತು ರಾಯರ ಮಠಕ್ಕೂ ಸಹ ಇದನ್ನು ತಗೊಂಡೋಗಿ ಹಾಕ್ಬೋದು. ನಿಮ್ಮ ಇಷ್ಟ ಅಂದರೆ ವಿಷ್ಣುಗೆ ಸಂಬಂಧಪಟ್ಟಂಥ ದೇವಸ್ಥಾನಕ್ಕೆ ಮಾತ್ರ ಇದನ್ನು ನೀವು ತಗೊಂಡೋಗಿ ಹಾಕಬೇಕಾಗತ್ತೆ. ಆಮೇಲೆ ನೀವು ಏನು ಮಾಡಬೇಕು, ತುಳಸಿನ ಇವತ್ತು ನೀವು ವಿಷ್ಣು ದೇವರಿಗೆ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ನೀವು 11 ಸುತ್ತನ್ನ ನೀವು ಸುತ್ತಬೇಕಾಗುತ್ತೆ ದೇವಸ್ಥಾನದಲ್ಲಿ. 11 ಸುತ್ತು ಸುತ್ತಿದ ನಂತರ ನೀವು ಇದನ್ನು ಉಂಡಿಗೆ ಹಾಕಬೇಕಾಗುತ್ತೆ. ಅಕಸ್ಮಾತು ಕೆಲವೊಬ್ರು ಕೇಳ್ತೀರಾ, ಅಕಸ್ಮಾತು ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂಥವರು ಏನು ಮಾಡ್ಬೋದು ಅಂತ. ಅಂಥವರು ನೀವು ಏನು ಮಾಡಬೇಕು ಅಂದರೆ, ನೀವು ಈ ಮುಡುಪನ್ನ ಕಟ್ಟಿದ ನಂತರ ನೀವು ಒಂದು ತಾಮ್ರದ ಪ್ಲೇಟಲ್ಲಿ ಈಶಾನ್ಯ ಮೂಲೆಯಲ್ಲಿ ಇದನ್ನು ಇಟ್ಟು ನೀವು 1 ತಿಂಗಳ ಕಾಲ, ಅಂದರೆ ನಿಮ್ಮ ಇಷ್ಟಾರ್ಥ ನೆರವೇರೋವರೆಗೂ ನೀವು ಅದನ್ನು ನೀವು ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ, ಅಂದರೆ ಈಶಾನ್ಯ ಮೂಲೆಯಲ್ಲಿ ನೀವು ಇಡಬೇಕಾಗುತ್ತೆ. ನೀವು ಈ ಮನೆಯಲ್ಲಿ ಇಡೋವಂಥದ್ದು ಏನು ಮಾಡಬೇಕು ಅಂದರೆ, 108 ಸರಿ ಓಂ ಅಚ್ಯುತಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅಚ್ಯುತಾಯ ನಮಃ ಅಂತ ಹೇಳಿ ನೀವು 108 ಸರಿ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಇಷ್ಟಾರ್ಥಗಳು ಇಷ್ಟು ದಿನದೊಳಗಡೆ ನನಗೆ ನೆರವೇರಿದ್ರೆ, ನೀವು ಯಾವ ಸೇವೆನ ಮಾಡ್ತೀರಿ ಅಂತ ಭಗವಂತನಿಗೆ ನೀವು ಸಂಕಲ್ಪ ಪೂರ್ವಕವಾಗಿ ಹೇಳಿ ಇದನ್ನು ಒಂದು ತಾಮ್ರದ ತಟ್ಟೆಯಲ್ಲಿ ನೀವು ಎತ್ತಿಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಇಷ್ಟಾರ್ಥ ಸಿದ್ಧಿ ಆದ ನಂತರ ನೀವು ಇದನ್ನು ತಗೊಂಡೋಗಿ ವಿಷ್ಣು ದೇವಸ್ಥಾನದ ಹುಂಡಿಗೆ ಹಾಕ್ಬೋದು. ಇಲ್ಲ ನಮಗೆ ತುಂಬ ಕಷ್ಟದಲ್ಲಿದ್ದೀವಿ, ಆದಷ್ಟು ಬೇಗ ಈ ತಿಂಗಳು ಒಳಗಡೆನೆ ಪರಿಹಾರ ಆಗಬೇಕು ಅನ್ನೋರು ದೇವಸ್ಥಾನಕ್ಕೆ ತಗೊಂಡೋಗಿ ಇದನ್ನು ನೀವು 11 ಸುತ್ತು ಸುತ್ತುವಾಗಲೂ ಅಷ್ಟೇ ಓಂ ಅಚ್ಯುತಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅಚ್ಯುತಾಯ ನಮಃ ಅಂತ ನೀವು ಹೇಳ್ಕೊಂಡು ಅದನ್ನು ನೀವು ವಿಷ್ಣು ದೇವರ ಉಂಡಿಗೆ ಹಾಕಿ ಬರೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ಇವತ್ತು ಕಾಮದ ಏಕಾದಶಿ ಇರೋದ್ರಿಂದ ನಾವು ಮಾಡಿರೋಂಥ ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ ಇದು ಪುಣ್ಯವಾದ ದಿನ ಆಗಿರುತ್ತೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿದ್ದಲೇ ನಾವು ಎಷ್ಟೊಂದು ಪಾಪಗಳನ್ನ
ಮಾಡಿರ್ತೀವಿ ಅಂಥ ಪಾಪಗಳು ಬೇಗ ನಿರ್ಮೂಲ ಆಗಿ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದೊಂದು ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ನೀವು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ಇವತ್ತು ವಿಷ್ಣು ದೇವರ ಮುಂದೆ ಯಾರು ಪರಿಪೂರ್ಣವಾಗಿ ಒಳ್ಳೆ ಮನಸ್ಸಿಂದ ಬೇಡ್ಕೊತಾರೋ ಅಂಥವರಿಗೆ ಖಂಡಿತವಾಗ್ಲೂ ವಿಷ್ಣು ದೇವರು ಇವತ್ತು ಅನುಗ್ರಹ ಮಾಡ್ತಾರೆ. ಇದು ಗ್ರಂಥ ಪುರಾಣಗಳಲ್ಲಿರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ಇವತ್ತಿನ ದಿನ ಇದನ್ನು ನೀವು ಮಾಡಿ. ಯಾಕಂದರೆ ಇದರಿಂದ ನೀವೇ ಹೇಳ್ತೀರ ನನಗೆ ತುಂಬಾ ಒಳ್ಳೆಯದಾಯಿತು ಅಂತ. ಯಾಕಂದರೆ ನೀವು ಒಳ್ಳೆ ಮನಸ್ಸಿಂದ ಮಾಡ್ಕೊಂಡಾಗ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ನೀವು ಯಾವ ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಏಕಾದಶಿ ಪೂಜೆ ಮಾಡಿದಾಗ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಅದರಲ್ಲೂ ನೀವು ಇವತ್ತಿನ ದಿನ ಉಪವಾಸ ಇದ್ದು ಮಾಡ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಅಂದರೆ ನಾನು ಯಾಕೆ ಉಪವಾಸದ ಬಗ್ಗೆ ಹೇಳಲ್ಲ ಅನ್ನೋದು ಆಗಲೇ ಕೆಲವೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಾಡಬೇಕು ಅಂದರೆ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ. ಆದರೆ ಕೆಲವೊಬ್ಬರು ಕ್ರಮಬದ್ಧವಾಗಿ ಮಾಡೋದಿಲ್ಲ. ಅದಕ್ಕೋಸ್ಕರ ಕೆಲವೊಬ್ಬರು ಮಾಡೋಕ್ಕೆ ಮನಸ್ಸಿಲ್ಲ ಅಂದಮೇಲೆ ನಾವು ಯಾವುದನ್ನೇ ಆಗಲಿ ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು. ಬಲವಂತದಿಂದ ಯಾವುದನ್ನು ಮಾಡಿದ್ರೆ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ ಅನ್ನೋ ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದೊಂದು ಪುಟ್ಟ ತಂತ್ರನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಯಾಕೆ ಅಂತಂದರೆ ನೋಡಿ, ಇದು ಹಳದಿ ಬಟ್ಟೆಯಲ್ಲಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಳದಿ ಬಂದು ಗುರುಗ್ರಹದ ಸಂಕೇತ ಆಗಿರುತ್ತೆ, ದುಡ್ಡು ಬಂದು ಲಕ್ಷ್ಮಿಯ ಸಂಕೇತ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಪುಟ್ಟ ತಂತ್ರನ ಹೇಳ್ಕೊಡ್ತಿದ್ದೀನಿ. ದೇವಸ್ಥಾನದಲ್ಲಿ ಮಾಡಬೇಕಾಗಿರೋರು ಪುಟ್ಟದಾಗಿ ಈ ರೀತಿ ನೀವು ಕಟ್ಬಿಟ್ಟು ತಗೊಂಡೋಗಿ ಉಂಡಿಗೆ ಹಾಕಿ ಅಂತ ತಿಳಿಸ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ಹೇಳ್ಕೊಬೇಕಾಗಿರೋ ಮಂತ್ರ ಬಂದು ಓಂ ಅಚ್ಯುತಾಯ ನಮಃ, ಓಂ ಅಚ್ಯುತಾಯ ನಮಃ. ಅಥವಾ ನಿಮ್ಗೆ ಅದನ್ನು ಹೇಳ್ಕೊಬೋದು. ಇಲ್ಲ ಅಂದರೆ ಇನ್ನೂ ಒಂದು ಮಂತ್ರ ಹೇಳ್ಕೊಡ್ತೀನಿ ನೋಡಿ, ಓಂ ಕೃಷ್ಣಾಯ ನಮಃ, ಓಂ ಕೃಷ್ಣಾಯ ನಮಃ. ಆಮೇಲೆ ಇನ್ನೂ ಒಂದು ಮಂತ್ರ ಹೇಳ್ಕೊಬೋದು, ಓಂ ವಿಷ್ಣುವೇ ನಮಃ, ಓಂ ವಿಷ್ಣುವೇ ನಮಃ ಅಂತಲೇ ಹೇಳ್ಕೊಬೋದು. ಇಲ್ಲ ಅಂದರೆ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಹೇಳ್ಕೊಬೋದು. ಅಕಸ್ಮಾತ್ ನೀವು ಸ್ನೇಹಿತರೆ, ಇನ್ನೊಂದು ಮಾಹಿತಿ ಏನಂದರೆ ಅಕಸ್ಮಾತ್ ನೀವು ರಾಯರ ಮಠಕ್ಕೆ ಏನಾದರೂ ನೀವು ಹೋಗಿದ್ದೆ ಆದರೆ ರಾಯರ ಮಠದಲ್ಲಿ ನೀವು ಇದನ್ನು 11 ಸುತ್ತು ಪ್ರದಕ್ಷಿಣೆ ಮಾಡಿ ನೀವು ಈ ಕಾಯಿನ್ ಮುಡುಪನ್ನು ನೀವು ಹಾಕಬೇಕು ಅಂದಾಗ ಖಂಡಿತವಾಗ್ಲೂ ರಾಯರಿಗೆ ಇಷ್ಟ ಆದಂತಹ ಗಾಯತ್ರಿ ಮಂತ್ರನ ನೀವು ಹೇಳಿ ನೀವು ಉಂಡಿಗೆ ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥ ಖಂಡಿತವಾಗ್ಲೂ ನೆರವೇರುತ್ತೆ. ಅದರಲ್ಲೂ ನೀವು ರಾಯರಿಗೆ ಇಷ್ಟ ಆಗಿರೋ ಅಂಥದ್ದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ನೀವು ಹೇಳಿ ನೋಡಿ. ಆಮೇಲೆ ಗಾಯತ್ರಿ ಮಂತ್ರನ ಹೇಳಬೇಕಾಗುತ್ತೆ. ಆ ಗಾಯತ್ರಿ ಮಂತ್ರನ ನಿಮಗೆ ಹೇಳ್ಕೊಟ್ಟಿದ್ದೀನಿ ನೋಡಿ. ಆ ಮಂತ್ರ ಈ ರೀತಿ ಇದೆ ನೋಡಿ. ಈ ರೀತಿ ನೀವು ಆ ಗಾಯತ್ರಿ ಮಂತ್ರನ ಹೇಳಬೇಕಾಗುತ್ತೆ ನೋಡಿ. ಆ ಮಂತ್ರ ಈ ರೀತಿ ಇದೆ, ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್ ಅಂತ ನೀವು 11 ಸರಿ ನೀವು ಈ ಮಂತ್ರನ ಹೇಳ್ಬಿಟ್ಟು ರಾಯರ ಬೃಂದಾವನದ ಎದುರಿಗಿರೋಂಥ ಉಂಡಿಗೆ ನೀವು ಹಾಕೋದ್ರಿಂದ ಇವತ್ತಿನ ದಿನ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ಸಾಧ್ಯವಾದರೆ ರಾಯರ ಮಠದಲ್ಲಿ ಹಾಕುವಂಥವ್ರು ತುಳಸಿನ ತಗೊಂಡೋಗಿ ಕೊಡಿ ಅಷ್ಟೇ. ಇವತ್ತು ಯಾವುದೇ ರೀತಿ ಪೂಜೆನ ಸ್ವೀಕರಿಸೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.